ಹಲೋ ಎವ್ರಿವನ್, ವೆಲ್ಕಮ್ ಟು ಝವಿಟಾರ್. ಇವತ್ತು ಸ್ಟಾರ್ ಕ್ಯೂ ಬೈಕ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ದು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀವಿ. ನಾನು ಇದನ್ನು ತರಿಸಿದ್ದಕ್ಕೆ 2 ರೀಸನ್ ಇದೆ. ಒನ್ ಬಿಗ್ ಮೇನ್ ರೀಸನ್ ಅಂತಂದರೆ ಇನ್ ಕೇಸ್ ಆಫ್ ಆಕ್ಸಿಡೆಂಟ್ ಏನೇ ಆದರೂ ಸೊ ನಿಮ್ಮ ಹತ್ರ ರೆಕಾರ್ಡಿಂಗ್ ಇರುತ್ತೆ ಟು ಪ್ರೂವ್ ಯುವರ್ ಸೆಲ್ಫ್. ಈಗ ಲೆಫ್ಟ್ ಸೈಡಲ್ಲಿ ಏನು ವಿಡಿಯೋ ನೋಡಿದ್ರಿ, ರೀಸೆಂಟಾಗಿ ನಮ್ಮ ಜೊತೆ ಆಗಿರೋ ಆಕ್ಸಿಡೆಂಟ್ ವಿಡಿಯೋ ಇದು. ಮತ್ತು ಸೆಕೆಂಡ್ ರೀಸನ್ ಏನಪ್ಪ ಅಂತಂದರೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್. ನಿಮಗೆ ಮೊಬೈಲ್ ಮೌಂಟ್ ಮಾಡಿಕೊಂಡು ಗೂಗಲ್ ಮ್ಯಾಪ್ ಎಲ್ಲ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದರೊಳಗೆ ಗೂಗಲ್ ಮ್ಯಾಪು ಬರುತ್ತೆ. ಸೊ ಇವನ್ ನಿಮ್ಗೆ ಯೂಟ್ಯೂಬ್ ಸಾಂಗ್ಸು ಕೇಳ್ಬೋದು. ಮತ್ತು ನಿಮಗೆ ಮೊಬೈಲ್ ಕಾಲ್ ಬಂದರೆ ಡೈರೆಕ್ಟಾಗಿ ಇಲ್ಲಿಂದನೇ ರಿಸೀವ್ ಮಾಡ್ಬೋದು. ಸೊ ಲೆಟ್ ಸ್ಟಾರ್ಟ್ ಅನ್ಬಾಕ್ಸಿಂಗ್. ನಾನು ಮಾಡ್ತಾ ಇರೋದು ಇದೊಂದು ಅವೇರ್ನೆಸ್ ವಿಡಿಯೋ. ಸೊ ಇದರಲ್ಲಿ ನಾನು ಯಾವುದೂ ಅಡ್ವರ್ಟೈಸ್ ಮಾಡ್ತಿಲ್ಲ. ಅಂದರೆ ಇದೇ ಪ್ರಾಡಕ್ಟೇ ತೊಗೊಳ್ರಿ, ಅದೇ ಪ್ರಾಡಕ್ಟೇ ತೊಗೊಳ್ರಿ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಅಟ್ಲೀಸ್ಟ್ ನೀವು ಯಾವ್ದಾರ ಒಂದು ಡ್ಯಾಶ್ ಕ್ಯಾಮ್ ನಿಮ್ಮ ವೆಹಿಕಲಲ್ಲಿ ಇನ್ಸ್ಟಾಲ್ ಮಾಡಿದ್ರೆ ಬೆಟ್ರು ಅಂತ ನನ್ನ ಅಭಿಪ್ರಾಯ. ಸೊ ಫಸ್ಟು ಇದರೊಳಗೆ 5 ಇಂಚ್ ಡಿಸ್ಪ್ಲೇ ಸಿಗುತ್ತೆ. ಇದು ಪವರ್ ಆ್ಯಂಡ್ ಡೇಟಾ ಕೇಬಲ್ಸ್ ಇದ್ದಾವೆ. ಸೊ ಇದನ್ನು ಬ್ಯಾಟ್ರಿ ಕನೆಕ್ಟ್ ಒಂದು ಸೈಡ್ ಬ್ಯಾಟ್ರಿ ಕನೆಕ್ಟ್ ಮಾಡಬೇಕು, ಇನ್ನೊಂದು ಸೈಡು ಕ್ಯಾಮ್ರಾ ಕನೆಕ್ಟ್ ಮಾಡಬೇಕು. ಇದರೊಳಗೆ ನಿಮಗೆ 2 ಕ್ಯಾಮ್ರಾ ಸಿಗುತ್ತೆ. ಒಂದು ಫ್ರಂಟ್ ಕ್ಯಾಮ್ರಾ, ಇನ್ನೊಂದು ರೇರ್ ಕ್ಯಾಮ್ರಾ. ಸೊ ಅದ್ರ ಮೇಲೆ ಮೆನ್ಷನ್ ಮಾಡಿದ್ದಾರೆ ಫ್ರಂಟ್ ಯಾವುದು ರೇರ್ ಯಾವುದು ಅಂತ. ಅಕಾರ್ಡಿಂಗ್ಲಿ ನೀವು ನೋಡಿಕೊಂಡು ವೈರಿಂಗ್ ಕನೆಕ್ಷನ್ ಮಾಡ್ಕೋಬೋದು. ಈ ಚಾನಲ್ನ ಬೆಳೆಸೋದಕ್ಕೆ ನಾನು ತುಂಬಾ ಎಫರ್ಟ್ಸ್ ಹಾಕ್ತಾಯಿದ್ದೀನಿ. ಸೊ ನಿಮಗೆ ಈ ವಿಡಿಯೋ ಲೈಕ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಸೊ ನನಗೆ ಸಬ್ಸ್ಕ್ರೈಬರ್ಸ್ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಸೊ ನಿಮ್ಮ ಸಪೋರ್ಟ್ ಇಲ್ಲದೆ ಈ ಚಾನಲ್ ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬರೀ ನೋಡೋದಷ್ಟೇ ಅಲ್ಲದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರು ಮಾಡಿ. ಓಕೆ, ಇದು ರೇರ್ ಕ್ಯಾಮ್ರಾ. ಇದ್ರದ್ದು ಒಂದು ಅಡ್ವಾಂಟೇಜ್ ಏನಂತಂದರೆ ಇದ್ರ ಜೊತೆ ಎಲ್ಲ ನಿಮ್ಮ ಮೌಂಟಿಂಗ್ಸು, ಆ್ಯಡೆಡ್ ಎಕ್ಸಸರೀಸು ಎಲ್ಲ ಬಂದುಬಿಡುತ್ತೆ. ನೀವು ಎಕ್ಸ್ಟ್ರಾ ಏನೂ ಖರೀದಿ ಮಾಡಿಕೊಂಡು ಹಾಕುವಂಥ ಅವಶ್ಯಕತೆ ಬೀಳಲ್ಲ. ಸೊ ಅದಕ್ಕೆ ಮೌಂಟ್ ಮಾಡೋದಕ್ಕೆ ಏನೇನು ಬೇಕೋ ಎಲ್ಲನೂ ಬಾಕ್ಸಲ್ಲೇ ಕೊಟ್ಟಿದ್ದಾರೆ. ಇದು ಹ್ಯಾಂಡಲ್ ಬಾರ್ಗೆ ಮೌಂಟ್ ಮಾಡೋದಕ್ಕೆ ಮೌಂಟಿಂಗ್ಸು. ಇದು ಚಿಕ್ಕ ಪಾರ್ಟ್ ಏನು ಬರುತ್ತೆ, ಇದು ಹ್ಯಾಂಡಲ್ ಬಾರ್ ಮೌಂಟು ಮತ್ತು ಡಿಸ್ಪ್ಲೇ ನಡುವೆ ಇದು ಕನೆಕ್ಟ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ನೆಕ್ಸ್ಟು ಎಲ್ಲದಕ್ಕೂ ಕನೆಕ್ಟ್ ಮಾಡೋದಕ್ಕೆ ಸ್ಕ್ರೂಸು ಮತ್ತು ಎಲೆನ್ ಕೀಸು ಅವರೇ ಕೊಟ್ಟಿದ್ದಾರೆ. ನಿಮ್ಮ ಮೌಂಟ್ಸ್ ಏನಾರು ಕರೆಕ್ಟಾಗಿ ಕೂತ್ಕೊಳ್ಳಿಲ್ಲ ಅಂತಂದರೆ ಅದಕ್ಕೆ ನಡುವೆ ರಬ್ಬರ್ದು ಪ್ಯಾಡಿಂಗ್ಸು ಕೊಟ್ಟಿದ್ದಾರೆ. ಸೊ ಅದನ್ನು ಯೂಸ್ ಮಾಡ್ಕೊಂಡು ನೀವು ಟೈಟಾಗಿ ಫಿಟ್ ಮಾಡ್ಕೋಬೋದು ಹ್ಯಾಂಡಲ್ ಬಾರ್ ಮೇಲೆ. ಸೊ ಇವನ್ ವೈಬ್ರೇಷನ್ಸ್ ಕೂಡ ಅದರಿಂದ ಕಡಿಮೆ ಆಗುತ್ತೆ. ನೀವೇನಾರ ಇದನ್ನು ತೊಗೋಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಒಳಗೆ ಇದ್ರದ್ದು ಲಿಂಕ್ ಮೆನ್ಷನ್ ಮಾಡಿರ್ತೀನಿ. ಸೊ ಆ ಲಿಂಕ್ ಫಾಲೋ ಮಾಡಿ ನೀವು ಆರ್ಡ್ರ್ ಮಾಡ್ಬೋದು. ನನ್ನ ಕಡೆಯಿಂದ ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ನಿಮಗೆಲ್ಲರಿಗೂ ಇಲ್ಲಿ ತನಕ ವಿಡಿಯೋ ನೋಡಿದ್ದೀರಾ ಬಟ್ ಸಬ್ಸ್ಕ್ರೈಬ್ ಯಾರ್ಯಾರು ಮಾಡಿಲ್ವೋ ಇನ್ನೂ ತನಕ, ಪ್ಲೀಸ್ ಸಬ್ಸ್ಕ್ರಿಪ್ಷನ್ ನನಗೆ ತುಂಬ ಇಂಪಾರ್ಟೆಂಟ್ ಇದೆ. ಸೊ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟು ಇದು ನಿಮ್ಮದು ಬೈಕ್ ಬ್ಯಾಟ್ರಿ ವೋಲ್ಟೇಜ್ ಎಷ್ಟಿದೆ ಅಂತ ಚೆಕ್ ಮಾಡೋದಕ್ಕೆ ಇದೊಂದು ಡಿಸ್ಪ್ಲೇ ಕೊಟ್ಟಿದ್ದಾರೆ. ಸೊ ಇದೊಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಬೈ ಚಾನ್ಸ್ ನಿಮ್ದು ಏನಾರ ಬೈಕ್ ಬ್ಯಾಟ್ರಿ ಲೋ ಇದ್ದರೆ, ಡ್ರೈನ್ ಆಗಿದ್ದರೆ, ಸೊ ಈಸಿಯಾಗಿ ನಿಮ್ಮ ಡಿಸ್ಪ್ಲೇ ಮತ್ತು ಕ್ಯಾಮ್ರಾನ ಡಿಸ್ಕನೆಕ್ಟ್ ಮಾಡಿಕೊಂಡು ನಿಮ್ಮ ಬ್ಯಾಟ್ರಿ ಸೇವ್ ಮಾಡ್ಕೋಬೋದು. ಇದ್ರದ್ದು ಕನೆಕ್ಷನ್ ತುಂಬ ಈಸಿ ಇದೆ. ಯಾಕಂತಂದರೆ ಎಲ್ಲನೂ ವಯರ್ ಮೇಲೇ ಮೆನ್ಷನ್ ಮಾಡಿದ್ದಾರೆ, ಯಾವ ವಯರ್ ಎಲ್ಲಿ ಕನೆಕ್ಟ್ ಮಾಡಬೇಕು ಅಂತ. ಸೊ ಅದನ್ನು ಬೇಕಂದರೆ ನಾನು ವೀಡಿಯೋ ಮಾಡಿ ಹಾಕ್ತೀನಿ. ಆ್ಯಂಡ್ ನಿಮ್ಗೇನಾರ ಇದ್ರ ಬಗ್ಗೆ ಡೌಟ್ ಇದ್ದರೆ ಸೊ ಕಮೆಂಟ್ಸಲ್ಲಿ ಕೇಳಿ, ಐ ಟ್ರೈ ಟು ಆನ್ಸರ್. ಆಕ್ಸಿಡೆಂಟ್ ಆದಾಗ ಜನ ಬರ್ತಾರೆ, ತಲೆಗೊಂದೊಂದು ಮಾತಾಡ್ತಾರೆ. ಸೊ ಅವಾಗ ಯಾರದ್ದು ಸರಿ ಯಾರದ್ದು ತಪ್ಪು ಅಂತ ನೀವು ಪ್ರೂವ್ ಮಾಡೋದ್ರಲ್ಲೇ
ಟೈಮ್ ಹೋಗ್ಬಿಡುತ್ತೆ. ಬಟ್ ನಿಮ್ಮ ಹತ್ರ ವಿಡಿಯೋ ರೆಕಾರ್ಡ್ ಇದ್ದರೆ ಸೊ ಈಸಿಯಾಗಿ ಯಾರು ತಪ್ಪು ಸರಿ ಅನ್ನೋದು ಅಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ನಿಮ್ಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಅದ್ರ ಸಲುವಾಗಿ ನಾನು ಈಗ ನಿಮ್ಮ ವೆಹಿಕಲಲ್ಲಿ ಡ್ಯಾಶ್ ಕ್ಯಾಮ್ ಇನ್ಸ್ಟಾಲ್ ಮಾಡಿಕೊಡ್ರಿ ಅಂತ ಹೇಳ್ತಾ ಇರೋದು. ಅಷ್ಟೇ.